ನನ್ನ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯ ಮತ ಬಾಂಧವರಿಗೆ ನಮಸ್ಕಾರ. ಆತ್ಮೀಯ ಮತ ಬಂಧುಗಳೇ, ಇದೇ ಏಪ್ರಿಲ್ 26ರಂದು ನಮ್ಮೆಲ್ಲರಿಗೂ ಸಹ ಸುಸಂದರ್ಭವಾದ ದಿನ. ಹಲವಾರು ಶತಮಾನಗಳಿಂದ, ಹಲವಾರು ವರ್ಷಗಳಿಂದ ನಮ್ಮ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ವ್ಯಕ್ತಿಗಳ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ. ಬಂಧುಗಳೇ, ನಮ್ಮ ಅಸ್ತಿತ್ವ, ನಮ್ಮ ಅಸ್ಮಿತೆ ಎಲ್ಲವೂ ಕೂಡ ನಾನು ಹಾಕುವಂತ ಓಟಿನಲ್ಲಿದೆ. ಮತ ಬಾಂಧವರೇ, ಯಾವ ಸಮಾಜದ ಒಳಗೆ, ಯಾವ ಕುಟುಂಬದ ಒಳಗೆ, ಯಾವ ರಾಜ್ಯದ ಒಳಗೆ, ಯಾವ ದೇಶದ ಒಳಗೆ ನಮ್ಮನ್ನ ಗುರುತಿಸದೆ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟಂತ ಸಮುದಾಯದ ವ್ಯಕ್ತಿಗಳು ನಾವೆಲ್ಲರೂ ಕೂಡ ಆಗಿದ್ದೀವಿ. ಆದ್ರೆ ಇವತ್ತು ಇಂತಹ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮುಖ್ಯ ವಾಹಿನಿಗಳಲ್ಲಿ, ಮುಖ್ಯ ಕ್ಷೇತ್ರಗಳಲ್ಲಿ, ಎಲ್ಲ ವಲಯಗಳಲ್ಲಿ ನಾವೆಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇದ್ದೇವೆ. ಅಂತ ಹೇಳಿದ್ರೆ ನಮ್ಮ ಒಂದು ಬದುಕಿನ ಅಸ್ಮಿತೆ, ನಮ್ಮ ಬದುಕಿನ ಅಸ್ಮಿತೆ ಯಾವುದರಲ್ಲಿದೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಾವು ಚಲಾಯಿಸ್ತಕ್ಕಂಥ ಮತದಲ್ಲಿದೆ. ನಮ್ಮ ಮತವನ್ನ ನಾವೆಲ್ಲರೂ ಕೂಡ ನಮ್ಮ ಮೂಲಭೂತವಾದಂತಹ ಹಕ್ಕು ಎಂದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನನ್ನ ಒಂದು ಬದುಕಿನ ಅಸ್ಮಿತೆ, ಅಸ್ತಿತ್ವ ಇರುವಂತದ್ದು ನಾನು ಚಲಾಯಿಸುವ ಮತದಾನದಲ್ಲಿದೆ. ಇದೇ ಏಪ್ರಿಲ್ 26ನೇ ದಿನಾಂಕದಂದು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನ ಮಾಡುವ ಮುಖಾಂತರ ನಮ್ಮೆಲ್ಲರ ಹೋರಾಟದ ಫಲವಾಗಿ ಸಿಕ್ಕಿರುವಂತಹ ಗುರುತಿನ ಚೀಟಿಯ ಆಧಾರದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನ ಚಲಾಯಿಸೋಣ. ಸರ್ಕಾರವನ್ನ ರಚನೆ ಮಾಡುವಂಥದ್ದು ನಮ್ಮೆಲ್ಲರ ಕೈಯಲ್ಲಿದೆ. ಇಡೀ ಭಾರತದ ಪ್ರಜಾ ವ್ಯವಸ್ಥೆಯಲ್ಲಿ ನಮ್ಮನ್ನಾಳುವಂತ ಸರ್ಕಾರವನ್ನ ಕಟ್ಟ ಬಯಸುವಂತದ್ದು ಎಲ್ಲ ಪ್ರಜೆಗಳು ಕೂಡ. ಆ ಎಲ್ಲ ಪ್ರಜೆಗಳ ಒಳಗೂ ಕೂಡ ನಮ್ಮ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರೆಲ್ಲರೂ ಕೂಡ ಇದ್ದೇವೆ. ನನ್ನ ಒಂದು ಸ್ಮಿತೆಯನ್ನ ಕಂಡುಕೊಳ್ಳುವಂತಹ ಮತದಾನದ ಮೂಲಕ ನಾವೆಲ್ಲರೂ ನಮ್ಮ ಸ್ವಗ್ರಾಮಗಳಿಗೆ ಅಥವಾ ನಾನು ಎಲ್ಲಿ ಇರ್ತೀನೋ ಆ ಸ್ಥಳಗಳಲ್ಲಿ ನಾವು ಓಟಿನ ಗುರುತಿನ ಚೀಟಿಯನ್ನ ಮಾಡಿಸ್ಕೊಂಡಿದ್ರೆ ದಯಮಾಡಿ ತಾವೆಲ್ಲರೂ ಕೂಡ ಟ್ರಾನ್ಸ್ಜೆಂಡರ್ ID ಕಾರ್ಡಿನ ಜೊತೆನಲ್ಲಿ ವೋಟರ್ ID ಕಾರ್ಡ್ಗಳನ್ನ, ಆಧಾರ್ ಕಾರ್ಡ್ಗಳನ್ನ ತೆಗೆದುಕೊಂಡು ಹೋಗಿ ನಮ್ಮ ಗುರುತಿಸುವಿಕೆ ಜೊತೆನಲ್ಲಿ ನಾವೆಲ್ಲರೂ ಕೂಡ ಭವಿಷ್ಯ ಭಾರತವನ್ನ ಕಟ್ಟುವಿಕೆಗೆ ನಮ್ಮ ಒಂದು ಸೇವೆಯನ್ನ ಮಾಡುವಂತಹ ಒಂದು ಸಂದರ್ಭವಾದ ಅವಕಾಶವನ್ನ ತಾವೆಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾನೆ. ಯಾವ ಜಿಲ್ಲೆಯಲ್ಲೂ ಸಹ ಅಥವಾ ಯಾವ ಹೊರ ರಾಜ್ಯದಲ್ಲಿದ್ದರೂ ಕೂಡ ಪ್ರತಿಯೊಬ್ಬರು ಎಲ್ಲ ನಮ್ಮ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯವನ್ನು ದಯವಿಟ್ಟು 26ನೇ ತಾರೀಕಿನಂದು ನಿಮ್ಮ ವೋಟ್ ಎಲ್ಲಿದೆ, ಯಾವ ಸ್ಥಳದಲ್ಲಿದೆ, ಯಾವ ಗ್ರಾಮದಲ್ಲಿದೆ, ಆ ಗ್ರಾಮಗಳಿಗೆ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಹೋಗಿ ಮತದಾನವನ್ನ ತಪ್ಪದೇ ಚಲಾಯಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮತ, ನನ್ನ ನೈತಿಕ ಮತದಾನವನ್ನ ಕೂಡ ಗಮನಿಸಬೇಕು. ಚುನಾವಣಾ ಪರ್ವ ದೇಶದಲ್ಲಿ ನಾನು ನಿಮ್ಮ ಸಹೋದರಿ ದೀಪಗುತ್ತಿ, ಚಾಮರಾಜನಗರ ಜಿಲ್ಲಾ ಚುನಾವಣಾ ಯುವ ರಾಯಭಾರಿ. ನಮಸ್ಕಾರ.